ಇವರು ಕಷ್ಟಪಟ್ಟು ಬಿಲ್ಡ್ ಮಾಡಿದ ಇವರ ಇನ್ಸ್ಟಾಗ್ರಾಮ್ ಫೀಡ್ ಅನ್ನು ನಂಗೆ ತೋರಿಸ್ತಿದ್ರು. ಹೊಸ ಬೆಳಕು. ಅದಾದ್ಮೇಲೆ ಊಟ ಮಾಡಿದೆ. 5 ರೂಪಾಯಿ ಚಿಕ್ಕಿಯನ್ನು ತೆಗೆದುಕೊಟ್ಟದಕ್ಕಾಗಿ ಧನ್ಯವಾದಗಳು ನಿಮಗೆ ಅಂತ ಹೇಳಿದ್ರು ಇವರು. ಅದಕ್ಕೆ ಹೇಳ್ತಿದ್ದೇನೆ. ಡ್ಯೂಟಿಯಿಂದ ಸೀದಾ ಬಂದು ಬ್ಲಾಗ್ ಎಡಿಟ್ ಮಾಡ್ಲಿಕ್ಕೆ ಕೂತೆ. ಆದ್ಮೇಲೆ ಸೀದಾ ದೇವಸ್ಥಾನಕ್ಕೆ ಬಂದೆ. ಮನೆಗೆ ಬಂದು ಜಿಮ್ಮಿಗೆ ಹೋಗುವ ಮುಂಚೆ ಸ್ವಲ್ಪ ತಿಂದೆ. ಜಿಮ್ಮಿಗೆ ಬಂದು ನೋಡಿದ್ರೆ ಶಾಕ್ ಆಯ್ತು ನಂಗೆ. ತುಂಬಾ ದಿನದ ನಂತರ ಪೋಂಕ್ರ ಬಂದಿದ್ದ ಜಿಮ್ಮಿಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಣ್ಣ ತಮ್ಮ ರೆಡಿ ಆಗ್ತಿದ್ರು. ಮದುಮಗ ಸಮೇತ ಎಂಟ್ರಿ ಕೊಟ್ಟಿದ್ರು ಜಿಮ್ಮಿಗೆ. ವರ್ಕೌಟ್ ಮಾಡುವ ಮುಂಚೆನೆ ಇವನದ್ದು ಫ್ಲೆಕ್ಸಿಂಗ್ ಶುರುವಾಯ್ತು. ನನ್ನದು ಇವತ್ತು ಫುಲ್ ಡೇ. ಹಾಗೆ ನಾನು ಬ್ಯಾಕ್, ಬೈಸೆಪ್ಸ್ ಮತ್ತೆ ಟ್ರ್ಯಾಪ್ಸ್ ಟ್ರೈನ್ ಮಾಡಿದೆ. ಮನೆಗೆ ಬಂದು ಎಡಿಟಿಂಗ್ ಮಾಡ್ಲಿಕ್ಕೆ ಕೂತೆ. ನನ್ನ ಎಲ್ಲ ಎಡಿಟಿಂಗ್ ಆ್ಯಪ್ಸ್ ಕ್ರ್ಯಾಶ್ ಆಗ್ಲಿಕ್ಕೆ ಶುರುವಾಯಿತು. ಎಂತ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ತದಾ ಅಂತ ಅನ್ಕೊಂಡೆ. ಅದೇ ಬೆಚ್ಚದಲ್ಲಿ ಸ್ವಲ್ಪ ಊಟ ಮಾಡಿದೆ. ತುಂಬಾ ಹೊತ್ತು ಒದ್ದಾಡಿದ ಮೇಲೆ ಸರಿ ಆಯ್ತು. ರಪಕ್ಕ ಎಡಿಟಿಂಗ್ ಮಾಡಿಬಿಟ್ಟೆ. ಗೈಸ್, ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಪೋರ್ಟ್.